ನೀನು ಹೇಳಿದ ನಿಜಾನಮ್ಮ. ನಮ್ಮ ಜೀವ ಹಾಳಾಗೋಗ್ತಾ ಇರೋದು ಆ ರಾಜೇಂದ್ರ ಭೂಪತಿ ಸಹವಾಸದಿಂದಾನೆ. ಅಲ್ಲ, ಅವನು ಮಾಡೋದೆಲ್ಲ ಮಾಡಿಬಿಟ್ಟು ತನ್ನನ್ನು ತಾನು ಸಮರ್ಥಿಸ್ಕೊಳ್ತಾನೆ. ಅಲ್ಲ ರೀ, ನಮ್ಮ ಜೀವನ ಬೇರೆ ಯಾರೂ ಸಿಕ್ಲಿಲ್ವಾ? ಇಂಥ ಮನೆ ಹಾಳನ ಸಿಕ್ಬೇಕಿತ್ತು ಇನ್ವೆಸ್ಟ್ ಮಾಡೋದಿಕ್ಕೆ. ನಮ್ಮ ಮಗ ನಮ್ಮನ್ನೆಲ್ಲ ಮೀರಿ ಬೆಳೆದ್ಬಿಟ್ಟಿದ್ದಾನೆ. ತುಂಬ ಯಶಸ್ವಿ ಮನುಷ್ಯ ಆಗ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದಾನೆ. ಆದರೆ ರಿಯಾಲಿಟಿ ಏನು ಅಂದರೆ, ಯಶಸ್ಸಿನ ಶಿಖರ ಏರ್ತೀನಿ ಅಂತ ಹೋದವನು ಕೆಟ್ಟ ಸಹವಾಸದಿಂದ ಪ್ರಪಾತಕ್ಕೆ ಬೀಳ್ತಾ ಇದ್ದಾನೆ. ಬಿದ್ದ ಮೇಲೆ ಗೊತ್ತಾಗೋದು ತಾನೆಷ್ಟು ಆಳಕ್ಕೆ ಬಿದ್ದಿದ್ದೀನಿ ಅಂತ. ಅಲ್ಲ ರೀ, ನೀವು ಆ ಭೂಪತಿಗೆ ಮುಖಕ್ಕೆ ಉಗಿಬೇಕಿತ್ತು, ನಮ್ಮ ಮಗನ ಸವಾಸ ಮಾಡಬೇಡ ಅಂತ. ಹಾಗೆಲ್ಲ ಮಾತಾಡೋಕ್ಕಾಗತ್ತಾ? ಅವರು ಸಮಾಜದಲ್ಲಿ ಹೆಸರು ಮಾಡಿರೋರು. ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟೆ ಕೇಳ್ಕೊಂಡಿದ್ದೀನಿ. ನೋಡೋಣ, ಅವರು ಜೀವನ್ಗೆ ಬುದ್ಧಿ ಹೇಳ್ಬೋದು. ಮಾವ, ನಿಮಗೆ ನಿಜವಾಗ್ಲೂ ಜೀವಾಗೆ ಅವರು ಬುದ್ಧಿ ಹೇಳ್ತಾರೆ ಅಂತ ಅನ್ಸುತ್ತಾ? ಆಗ ಹೇಳೋ ಹಾಗಿದ್ದಿದ್ರೆ ಆ ಕೆಲಸ ಅವ್ರು ಯಾವಾಗಲೂ ಮಾಡ್ತಿದ್ರಲ್ವಾ? ಅದು ಕರೆಕ್ಟೆ. ಅವನು ಬುದ್ಧಿ ಹೇಳೋ ಮನುಷ್ಯ ಆಗಿದ್ದಿದ್ರೆ ಯಾವಾಗಲೂ ಹೇಳಿರೋನು, ಇದೆಲ್ಲ ಮಾಡಬೇಡ ಬರೀ ನಿಂಗೆ ಸರಿ ಹೋಗಲ್ಲ ಅಂತ. ಎಲ್ಲಿ ನನಗೆ ಯಾಕೋ ಇದೆಲ್ಲ ವರ್ಕೌಟ್ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಅವನಿಗೆ ಮನೇಲೇ ಕ್ಲಾಸ್ ತಗೊಳ್ಬೇಕು, ಅದೇ ವರ್ಕೌಟ್ ಆಗೋದು. ನೋಡೋಣಮ್ಮ, ಅವನು ಬದಲಾಗಲಿಲ್ಲ ಅಂದರೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ದೇವ್ರೆ, ಅವನು ಬದಲಾದ್ರೆ ಸಾಕಪ್ಪ. ಎಂಥ ಒಳ್ಳೆ ಕೂಸು ನಮ್ಮದು. ಈಗ ಹೇಗಾಗಿದ್ದಾನೆ, ನಮ್ಮ ಹೊಟ್ಟೆ ಉರಿಸ್ತಾ ಇದ್ದಾನೆ. ಸರಿ ಹೋಗ್ತಾನೆ, ಯೋಚನೆ ಮಾಡಬೇಡ ಮಂದಾಕಿನಿ. ಬಟ್ ನನಗೆ ಅವನು ಬದಲಾಗ್ತಾನೆ ಅಂತ ಅನ್ನಿಸ್ತಾ ಇಲ್ಲ. ರಾಜೇಂದ್ರ ಭೂಪತಿ ಅಷ್ಟು ಸಾಮಾನ್ಯವಾದ ಮನುಷ್ಯನೂ ಅಲ್ಲ. ಹಿ ಈಸ್ ವೆರಿ ಡೇಂಜರಸ್. ಮಹಿಮಾ, ಏನಮ್ಮ ಯೋಚನೆ ಮಾಡ್ತಿದ್ದೀಯಾ? ಯೋಚನೆ ಮಾಡಕ್ಕೆ ಹೋಗ್ಬೇಡ. ನಮ್ಮ ಕೈಲಾದ ಪ್ರಯತ್ನ ಎಲ್ಲ ನಾವು ಮಾಡೋಣ, ಎಲ್ಲ ಸರಿ ಹೋಗುತ್ತೆ. ಹಾಂ. ಏನ್ರಿ ಭೂಮಿಕಾ ಮೇಡಮ್, ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಗೌತಮ್ ಅವರೇ, ನಾನು ಸುಧಾ ಪುಟ್ಟಿನ ಸ್ಕೂಲಿಂದ ಕರ್ಕೊಂಡು ಬರಕ್ಕೆ ಅಂತ ಹೋಗಿದ್ವಿ. ನಿಮ್ದು ಯಾಕೋ ಜಾಸ್ತಿ ಆಯ್ತು ಕಣ್ರಿ. ಸ್ವಲ್ಪ ಲೀನಿಯನ್ಸ್ ಕೊಟ್ರೆ ಫ್ರೀಡಮ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದೀರಾ. ನಾನು ಮನೇಲೇ ಓಡಾಡಿ ಅಂತ ಹೇಳಿದ್ದು, ಹೊರಗಡೆ ಬಿಸಿಲಲ್ಲಿ ಯಾಕೆ ಹೋಗಿದ್ರೆ? ಅಲ್ಲ, ನಮ್ಮ ಗಾಡಿಯಲ್ಲೇ ಹೋಗಿದ್ವಿ, AC ಹಾಕೊಂಡು ಹೋಗಿದ್ದೆ ನಾನು. ಬಟ್ ವಿಷಯ ಅದಲ್ಲ, ಕೇಳಿ. ಪುಟ್ಟಿನ ಸ್ಕೂಲಿಂದ ವಾಪಸ್ ಕರ್ಕೊಂಡು ಬರ್ತಿರ್ಬೇಕಾದ್ರೆ ನಮ್ಮ ಗಾಡಿ ಕೆಟ್ಟೋಯ್ತು. ನಾವು ಕ್ಯಾಬಲ್ಲಿ ಬಂದ್ವಿ. ಆ ಕ್ಯಾಬ್ ಫುಲ್ಲು ಸಖತ್ ಇಂಟ್ರೆಸ್ಟಿಂಗ್, ಗೊತ್ತಾ? ಪಟಪಟ ಅಂತ ಮಾತಾಡ್ತಿದ್ದ. ಅವ್ನ ಮಾತಲ್ಲೇ ಗೊತ್ತಾಯ್ತು ಅವ್ನು ಒಳ್ಳೆ ಹುಡುಗ, ಸ್ವಾಭಿಮಾನಿ. ಹಾಗೆ ಮಾತಾಡ್ತಾ ಮಾತಾಡ್ತಾ ವಿಚಾರಿಸಿದೆ, ಅವ್ನು MTech ಮಾಡಿದ್ದಾನೆ. MTech ಗ್ರಾಜುಯೇಟಾ? MTech ಗ್ರಾಜುಯೇಷನ್ ಮಾಡಿಕೊಂಡು ಕ್ಯಾಬ್ ಓಡಿಸ್ತಾ ಇದ್ದಾರಾ? ಅದು ಕಡಿಮೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾವ್ದಾದ್ರು ಒಂದು ಕಂಪ್ನಿ ಕೆಲಸ ಮಾಡ್ಬೋದಾಗಿತ್ತಲ್ಲ. ಮುಂಚೆ ಕಂಪ್ನಿಯಲ್ಲೇ ಕೆಲಸ ಮಾಡ್ತಿದ್ನಂತೆ. ಅವ್ರ ಕಂಪ್ನಿಯಲ್ಲಿ ಲೇ ಆಫ್ ಆಗಿ ಕೆಲಸ ಕಳ್ಕೊಂಡಂತೆ. ಇನ್ನೊಂದು ಕೆಲಸ ಹುಡುಕ್ತಿದ್ದೀನಿ, ಅಲ್ಲವರೆಗೂ ಯಾಕೆ ಸುಮ್ಮನೆ ಇರಬೇಕು, ಅದಕ್ಕೆ ಕ್ಯಾಬ್ ಓಡಿಸ್ತಿದ್ದೀನಿ ಮೇಡಮ್ ಅಂತ ಹೇಳ್ದ. ಗೌತಮ್ ಅವರೇ, ನಮ್ಮ ಕಂಪ್ನಿಯಲ್ಲಿ ಏನಾದರೂ ಜಾಬ್ ಓಪನಿಂಗ್ ಇದೆಯಾ? ಇಲ್ಲ ಭೂಮಿಕಾ, ತುಂಬಾನೇ ಸಮಸ್ಯೆ ಇದೆ. ಎಲ್ಲ ಕಡೆ ಲೇ ಆಫ್ ಆಗ್ತಾ ಇದೆ. ಆ್ಯಂಡ್ ನಮ್ಮ ಕಂಪ್ನಿಯಲ್ಲೂ ತುಂಬ ಜನ ಕೆಲಸಕ್ಕೆ ಅಪ್ಲೈ ಮಾಡಿದ್ದಾರೆ. ಬಟ್ ಈಗ ನೀವು ಇಷ್ಟೊಂದು ರೆಕಮೆಂಡ್ ಮಾಡ್ತಾ ಇದ್ದೀರಾ ಅಂದಮೇಲೆ ನಾನು ಕೆಲಸ ಕೊಡಿಸ್ಲೇಬೇಕು. ಇಲ್ಲ, ನಾನು ರೆಕಮೆಂಡ್ ಮಾಡ್ತಿಲ್ಲ, ಸುಮ್ಮನೆ ರೆಫರ್ ಮಾಡ್ತಿದ್ದೀನಿ ಅಷ್ಟೇ. ಓಕೆ. ನೋಡಿ ಗೌತಮ್ ಅವರೇ, ಸ್ಕಿಲ್ಲು ಕ್ವಾಲಿಫಿಕೇಶನ್ ಅನ್ನು ಎಲ್ಲರಲ್ಲೂ ಇರುತ್ತೆ. ಆದರೆ ಒಂದು ಒಳ್ಳೆ ವ್ಯಕ್ತಿ ಸಿಗೋದು ತುಂಬಾನೇ ಕಷ್ಟ. ಅಂಥವ್ರೆ ಅಲ್ವಾ ಯಾವುದೇ ಕಂಪ್ನಿಗೂ ಅಸೆಟ್ ಆಗೋದು. ನಾನು ಅವ್ನ ರೆಸ್ಯೂಮೆನ ಮೇಲ್ ಮಾಡೋದಕ್ಕೆ ಹೇಳಿದ್ದೀನಿ, ಅದು ನಿಮಗೆ ಫಾರ್ವರ್ಡ್ ಮಾಡ್ತೀನಿ. ನಾನು ಫೋರ್ಸ್ ಮಾಡ್ತಿಲ್ಲ. ಇಂಟರ್ವ್ಯೂ ಮಾಡಿ ನಿಮಗೆ ಸರಿ ಅನ್ಸಿದ್ರೆ ಜಾಬ್ ಕೊಡಿ. ಓಕೆ ಓಕೆ. ಹಾಯ್ ಸರ್, ಹೇಗಿದ್ದೀರಾ? ಆ ಕಡೆ ಅಪ್ಪ ಫೋನ್ ಮಾಡಿಬಿಟ್ಟು ಆವಾಜ್ ಆಗ್ತಾನೆ, ಇಲ್ಲಿ ಈಗ ಮಗ ಬಂದ್ಬಿಟ್ಟು ಹೇಗಿದ್ದೀರಾ? ಬಾವಿ ತಳ್ಳಿ ಆಳೋ ನೋಡೋ ಕೆಲಸ ಮಾಡಬೇಡಿ ಅಂತ ಹೇಳಿದ್ರು. ಅದಕ್ಕೆ ಸೈಲೆಂಟ್ ಆಗಿರ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಆ ಥರ ಎಲ್ಲ ಏನೂ ಇಲ್ಲ ಸರ್. ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನಿಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀನಿ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಹಾಗಿದ್ಮೇಲೆ ಇದಕ್ಕೆಲ್ಲ ಯಾಕೆ ಸರ್ ಬೆಲೆ ಕೊಡಬೇಕು? ಇದೆಲ್ಲ ಮ್ಯಾಟ್ರ್ ಅಲ್ಲ ಸರ್, ಬಿಟ್ಬಿಡಿ. ಛೇ, ವೈಯಕ್ತಿಕವಾಗಿ ನನಗೇನು ಇಲ್ಲ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಇಲ್ಲ, ಅಂಟಿಸ್ಕೊಳ್ಳೋದು ಇಲ್ಲ. ನನಗೆ ಯೋಚನೆ ಆಗ್ತಿರೋದು ನಿನ್ನ ಬಗ್ಗೆ. ನೀನು ನೆನೆಸ್ಕೊಂಡ್ರೆ ಅಯ್ಯೋ ಪಾಪ ಅನಿಸುತ್ತೆ ನನಗೆ. ನನ್ನ ಪರಿಸ್ಥಿತಿನ ಯಾಕೆ ಸರ್? ನಿನಗೆ ಗಟ್ಟಿಯಾಗಿ ಉಸಿರಾಡೋದಕ್ಕೂ ಫ್ರೀಡಮ್ ಇಲ್ವಲ್ಲ ಅಂತ. ಹಾಗೆ ತಾನೇ ನಿಮ್ಮ ಮನೇಲಿ ಇರೋದು.
ಇಲ್ಲ ಸರ್, ಅಷ್ಟೊಂದೇನಿಲ್ಲ. ಮಾಮೂಲಿ ಎಲ್ಲರೂ ಮನೇಲೂ ಇದ್ದೇ ಇರತ್ತಲ್ಲ ಸರ್, ಕನ್ಸನ್ ಅನ್ನೋದು ಇದ್ದೇ ಇರತ್ತಲ್ಲ ಸರ್. ಇದನ್ನೆಲ್ಲ ಕನ್ಸನ್ ಅನ್ನೋದಿಲ್ಲ, ಇದನ್ನ ಕಟ್ ಹಾಕೋದು ಅಂತ ಹೇಳ್ತಾರೆ. ನಿಮ್ಮಪ್ಪ ನನಗೆ ಫೋನ್ ಮಾಡಿ ಚಿಕ್ಕ ಮಗಳು ತರ ನನ್ನ ಮಗನ ಹಾಳು ಮಾಡಬೇಡಿ ಅಂತ ಹೇಳಿದ್ರಲ್ಲ, ಆಗ್ಲೇ ಗೊತ್ತಾಯ್ತು ನನಗೆ ನಿಮ್ಮ ಮನೆಯಲ್ಲಿ ನಿನ್ನನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅಂತ. ಎಷ್ಟಾಗ್ಲಿ ನಿಮ್ಮಪ್ಪ ಮೇಷ್ಟ್ರಲ್ವಾ, ಸ್ಟ್ರಿಕ್ಟಾಗಿ ಬೆಳೆಸ್ಬಿಟ್ಟಿರ್ತಾರೆ. ಈಗಲೂ ಹಾಗೆ ಇರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮನೇನ ಒಂಥರ ಮಿಲಿಟರಿ ಕ್ಯಾಂಪ್ ಥರ ಇಟ್ಕೊಂಡ್ಬಿಟ್ಕೋಬೇಕಲ್ವಾ. ನೀನು ಸೈಲೆಂಟಾಗಿ ಇದೆಯಲ್ಲ, ಇದು ನೋಡಿದ್ರೆ ಗೊತ್ತಾಗುತ್ತೆ ನಿನ್ನ ಸಿಚುವೇಶನ್ ಏನು ಅಂತ. ಮೊದಲು ನಿನ್ನ ಹೆಂಡತಿ ಫೋನ್ ಮಾಡಿದ್ಲು, ಆಮೇಲೆ ನಿಮ್ಮಪ್ಪ ಫೋನ್ ಮಾಡಿ ಮಾತಾಡಿದ್ರು. ಮುಂದೇನು ಇಡೀ ಫ್ಯಾಮಿಲಿ ಬಂದ್ಬಿಟ್ಟು ನಮ್ಮ ಮನೆ ಮುಂದೆ ರೆಡಿ ಕೂತ್ಕೊಳ್ತಾ ಹೇಗೆ? ನಿನ್ನನ್ನು ನೋಡಿದ್ರೆ ಕಳ್ಳು ಕಿವುಚ್ದಂಗೆ ಆಗುತ್ತೆ, ಅಯ್ಯೋ ಅನ್ಸುತ್ತೆ. ಈ ಪಮಲಿನ ನಾಯಿ ಇರುತ್ತಲ್ಲ, ನೀನು ನೋಡಿದ್ರೆ ಆ ನಾಯಿ ನೆನಪಾಗುತ್ತಪ್ಪ. ನಿಜವಾಗ್ಲೂ ತುಂಬ ಪಾಪ ಕಣಪ್ಪ. ದುಡಿಯೋ ಗಂಡಸಾದ್ರೂ ಮನೆಯಲ್ಲಿ ಎಲ್ಲರಿಗೂ ಎದುರ್ಕೊಂಡು ಬದುಕಬೇಕು. ಬೀದಿನಲ್ಲಿ ಹುಲಿ, ಮನೆಯಲ್ಲಿ ಇಲಿ, ಆ ಥರ ಅಲ್ವಾ? ಇಲ್ಲ ಸರ್, ಹಾಗೆಲ್ಲ ಏನೂ ಇಲ್ಲ. ನನಗೆ ನಂದೇ ಆದ ಫ್ರೀಡಮ್ ಇದೆ. ಕಂಡಿದ್ದೀನಿ ಬಿಡಪ್ಪ. ಆಫ್ಟರ್ ಆಲ್ ಡ್ರಿಂಕ್ಸ್ಗೆ ಈ ಪಾರ್ಟಿ ಎಲ್ಲ ಗಲಾಟೆ ಮಾಡ್ತಾರೆ ಅಂದಮೇಲೆ ನಿಮ್ಮ ಮನೆಯಲ್ಲಿ ಎಂಥ ಉಸಿರುಗಟ್ಟೋ ವಾತಾವರಣ ಇದೆ ಅಂತ ಗೊತ್ತಾಗಲ್ವ ನನಗೆ. ಅದಕ್ಕೆ ಇನ್ಮೇಲೆ ಡ್ರಿಂಕ್ಸ್ನ ಬಿಟ್ಟಕ್ಕೆ ಹೋಗ್ಬೇಡ, ನಿನ್ನ ಸವಾಸನೂ ಬೇಡ ನನಗೆ. ಹೇಗೋ ಮನೆಯಲ್ಲಿ ಜ್ಯೂಸ್ ಕುಡ್ಕೊಂಡು ಕಾಲು ಹಾಕ್ಬಿಡು. ಅವ್ರು ಹೇಳ್ತಾರೆ ಅಂತ ಎಲ್ಲದನ್ನು ಬಿಡೋದಕ್ಕಾಗುತ್ತೆ ಸರ್? ಕಷ್ಟಪಟ್ಟು ದುಡಿತೀನಿ ಅಂದಮೇಲೆ ನನಗೂ ರೈಟ್ಸ್ ಇರುತ್ತೆ. ಇನ್ಮೇಲೆ ನಾನು ಯಾರ ಮಾತು ಕೇಳಲ್ಲ, ನನಗೆ ಹೇಗೆ ಬೇಕೋ ಹಾಗೆ ಇರ್ತೀನಿ. ಐ ಡೋಂಟ್ ಕೇರ್. ಬನ್ನಿ ಸರ್, ಡ್ರಿಂಕ್ಸ್ ಹಾಕೋಣ. ನಾನು ನಿಮಗೆ ಕಂಪ್ನಿ ಕೊಡ್ತೀನಿ.